ಚೋಟು ಮೋಟು ವರ್ಲ್ಡ್. ಇವತ್ತು ನಾವು ಕೋಪನ ಹೇಗೆ ನಿಯಂತ್ರಿಸಿಕೊಳ್ಳೋದು ಅನ್ನೋದರ ಬಗ್ಗೆ ಒಂದು ಸಣ್ಣ ಕತೆ ಇದೆ, ಕೇಳೋಣ ಬನ್ನಿ. ಒಂದೂರಿನಲ್ಲಿ ಅಮ್ಮ ಮಗ ಇದ್ರಂತೆ. ಆ ಮಗನಿಗೆ ತುಂಬ ಏನು ಹೇಳಿದ್ರೂ ತುಂಬ ಅಂದರೆ ತುಂಬ ಕೋಪ ಬರ್ತಾ ಇತ್ತಂತೆ. ಎಷ್ಟು ಕೋಪ ಬರ್ತಾ ಇತ್ತಂದರೆ ಅಷ್ಟು ಕೋಪ ಕಂಟ್ರೋಲ್ ಆಗ್ತಾ ಇರಲಿಲ್ವಂತೆ ಆ ಕೋಪ. ಒಂದು ಸತಿ ಅವರಮ್ಮ ಒಂದು ವುಡ್ಗೆ, ನಿನಗೆ ಯಾವಾಗ ಕೋಪ ಬರುತ್ತೋ ಆವಾಗೆಲ್ಲ ನೀನು ಮೊಳೆ ತೊಗೊಂಡು ಆ ವುಡ್ಗೆ ಹೊಡಿ, ಒಂದೊಂದೇ ಮಳೆನ ಹೊಡಿ ಅಂತ ಹೇಳಿದ್ರಂತೆ. ಫಸ್ಟ್ ಟೈಮ್ ಕೋಪ ಬಂದಾಗ ಒಂದು ಮಳೆ ಎತ್ಕೊಂಡು ಹೊಡೆದ್ನಂತೆ. ಎರಡನೇ ಸತಿ ಕೋಪ ಬಂದಾಗ ಎರಡನೇ ಮಳೆ ಎತ್ಕೊಂಡು ಹೊಡೆದ್ನಂತೆ. ಅದೇ ಈ ಥರ ಕೋಪ ಬಂದಾಗಲೆಲ್ಲ ಹೊಡಿತಾನೆ ಇದ್ನಂತೆ. ನೆಕ್ಸ್ಟ್ ಹೋಗ್ತಾ ಅದು 50 ಮಳೆ ಆಯ್ತಂತೆ, ನೆಕ್ಸ್ಟ್ 100 ಮಳೆ ಆಯ್ತಂತೆ. ಈ ಥರನೇ ಹೊಡಿತಾ ಇದ್ನಂತೆ. ನಂತರ ಹೊಡೆಯೋದನ್ನು ಅವನಿಗೆ ಸಾಕಾಗೋಯ್ತಂತೆ, ಹೊಡೆದು. ಆವಾಗ ಅಂದ್ಕೊಂಡಂತೆ, ಅಯ್ಯೋ ಈ ಮಳೆ ಹೊಡೆಯೋ ಬದಲು ನಾನು ಈ ಕೋಪನೇ ನಿಯಂತ್ರಿಸ್ಕೊಳ್ಬೋದು ಅಂತ ಅಂದ್ಕೊಂಡಂತೆ. ನೀನು ಮಳೆ ಹೊಡೆದಿದ್ಯಾ ಅಲ್ವಾ, ಈಗ ಒಂದೊಂದೇ ರಿಮೂವ್ ಮಾಡ್ಕೊಂಡು ಬಾ ಮಳೆನ ಅಂತ ಅಂತಾರಂತೆ ಅವರಮ್ಮ. ಆ ಹುಡುಗನು ಅದೇ ಥರನೇ ರಿಮೂವ್ ಮಾಡ್ತಾನಂತೆ. ರಿಮೂವ್ ಮಾಡಿದ ನಂತರ ಆ ವುಡ್ಡನ್ನ ತೋರಿಸ್ತಾರಂತೆ ಅವರಮ್ಮ. ನೋಡು ಹೇಗಿದ್ದಿದ್ದು ವುಡ್ಡು ಹೆಂಗಾಯಿತು. ಹೇಗಿದ್ದಿದ್ದು ವುಡ್ಡು ಅಂದರೆ, ನಾನು ಕೊಟ್ಟಾಗ ಎಷ್ಟು ಚೆನ್ನಾಗಿತ್ತು ವುಡ್ಡು. ನಿನ್ನ ಕೋಪದಿಂದ ಒಂದೊಂದೇ ಮಳೆ ತೊಗೊಂಡು ಹೊಡೆದಾಗ ಏನಾಯಿತು, ಒಂದೊಂದೇ ಹೋಲ್ ಬಿತ್ತು. ಅದೇ ಥರನೇ ಸಂಬಂಧ ಕೂಡ. ಅಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಸಂಬಂಧ. ಕೋಪ ಮಾಡ್ಕೊಂಡಾಗ ಏನಾಗುತ್ತೆ, ಇದೇ ಥರನೇ ಸಂಬಂಧಗಳಲ್ಲಿ ಬಿರುಕು ಬೀಳುತ್ತೆ. ಅದಕ್ಕೆ ನಿನಗೆ ಕೋಪ ಬಂದಾಗ ನೀನು ತಾಳ್ಮೆಯಿಂದ ಇರೋದನ್ನು ಕಲಿಬೇಕು ಅನ್ನೋದನ್ನು ಅವರಮ್ಮ ಹೇಳ್ಕೊಡ್ತಾರಂತೆ. ನೋಡಿದ್ರಾ, ಈ ಕಥೆಯಿಂದ ನಾವೇನು ತಿಳ್ಕೊಬೇಕು ಅಂದರೆ, ನಮಗೆ ಎಷ್ಟೇ ಕೋಪ ಬಂದ್ರೂ ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ಅಂತ. ಆವಾಗಲೇ ನಮ್ಮ ಜೊತೆ ಇರೋರು ನಮ್ಮನ್ನು ಇಷ್ಟಪಡ್ತಾರೆ. ಯಾವಾಗ ನಾವು ಕೋಪದಿಂದ ಮಾತಾಡ್ತೀವೋ ನಮ್ಮ ಜೊತೆ ಇರೋರನ್ನ ನಾವು ಕಳ್ಕೊತೀವಿ, ಅವ್ರು ನಮ್ಮ ಹತ್ರ ಮಾತಾಡೋದು. ನಿಮಗೆ ಈ ಕತೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಈ ಥರ ಕತೆಗಳು ಬೇಕು ಅಂದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.